ಮಾನಸಿಕ ಅಸ್ವಸ್ಥರ ರಕ್ಷಣಾ ಕೇಂದ್ರ ಬುದ್ಧಿಮಾಂದ್ಯರ ಪಾಲಿನ ಬೆಳಕು. ಬೀದಿಗೆ ಬಿದ್ದವರಿಗೆ ಚಿಕಿತ್ಸೆ, ಅನಾಥರಿಗೆ ಕೆಲಸ, ಸ್ವಂತ ಖರ್ಚಿನಲ್ಲೇ ಸಮಾಜ ಸೇವೆ. ಇದೇ ಈ ಹೊತ್ತಿನ ವಿಶೇಷ ಮೆಂಟಲ್ ಟ್ರೀಟ್ಮೆಂಟ್. ನಾನು ಶ್ವೇತಾ. ಮಾನಸಿಕವಾಗಿ ನಾರ್ಮಲ್ ಆಗಿದ್ದವರನ್ನೇ ನೋಡ್ಕೊಳ್ಳೋದು ಕಷ್ಟ. ಅಂಥದ್ರಲ್ಲಿ ಮಾನಸಿಕ ಅಸ್ವಸ್ಥರನ್ನ ನೋಡ್ಕೊಳ್ಳೋದು ಅಂದ್ರೆ ಯಮಯಾತನೆ. ಇಂಥವರು ಅನಿವಾರ್ಯವಾಗಿ ಬೀದಿ ಪಾಲಾಗಿರ್ತಾರೆ. ಆದರೆ ಈ ಬೀದಿ ಪಾಲಾದವರನ್ನ ಕರೆದುಕೊಂಡು ಬಂದು ನಾರ್ಮಲ್ ಸ್ಥಿತಿಗೆ ತರೋ ಒಂದು ಸಂಸ್ಥೆ ಮೈಸೂರಿನಲ್ಲಿ ಸದ್ದಿಲ್ಲದೆ ಸೇವೆ ಮಾಡ್ತಿದೆ. ಇದು ಮೈಸೂರಿಗೆ ಸಮೀಪ ಇರೋ ಚಿಕ್ಕಹಳ್ಳಿಯಲ್ಲಿರುವ ವಿ ಕೇರ್ ಸಂಸ್ಥೆ. ಮಾನಸಿಕ ಸ್ಥೀಮಿತ ಕಳೆದುಕೊಂಡವರ ಆಶ್ರಯ ತಾಣ. ಈ ಸಂಸ್ಥೆಯ ಪ್ರಮುಖ ಉದ್ದೇಶ ಅನಾಥ, ಮಾನಸಿಕ ಅಸ್ವಸ್ಥರನ್ನ ಟ್ರೀಟ್ ಮಾಡಿ ಸಾಮಾನ್ಯರನ್ನಾಗಿಸೋದು. ಬೆಡ್ಗಳ ಆಸ್ಪತ್ರೆ ಇದೆ. ಸದ್ಯ 27 ಜನ ಮಾನಸಿಕ ಅಸ್ವಸ್ಥರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅದರಲ್ಲಿ 8 ಜನ ಅನಾಥರು. ಅರೆಹುಚ್ಚರಾಗಿ ಬೀದಿ ಬೀದಿ ಅಲೆಯುತ್ತಿದ್ದ ಅನಾಥರನ್ನ ಕರೆದುಕೊಂಡು ಬಂದು ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮಾನಸಿಕವಾಗಿ ತೊಂದರೆಯಲ್ಲಿರುವಂಥ ವ್ಯಕ್ತಿಗಳನ್ನ ಹಾಗೂ ಕುಡಿತದಿಂದ ನರಳಾಡ್ತಿರುವಂಥ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಕಾಪಾಡೋದಾಗಿ ಒಂದು ಸಂಸ್ಥೆ ಶುರು ಆಗಿದ್ದು. ನಂಜನಗೂಡಲ್ಲಿ ಮೊದಲು ಒಂದು 3 ಜನ ವ್ಯಕ್ತಿಗಳನ್ನ ನಾವು ರಸ್ತೆ ಬದಿಯಿಂದ ಪತ್ತೆ ಹಚ್ಚಿ ಮಾನಸಿಕ ರೋಗಿಗಳು ಅಂತ ತೀರ್ಮಾನ ಮಾಡಾದ್ಮೇಲೆ ಕರ್ಕೊಂಡು ಅವ್ರಿಗೆ ನಾವು ಚಿಕಿತ್ಸೆ ಕೊಟ್ಟು ಶುರು ಮಾಡಿ ಬರುವಾಗ ಕೆಲವೊಂದು ಮನೆಯಿಂದ ಕೆಲವೊಂದು ಪೇಷಂಟ್ಗಳು ಬಂದು ನಮಗೂ ಇದರ ಪೇಷಂಟ್ಸ್ ತೊಂದರೆ ಆಗ್ತಾ ಇದೆ, ಇವ್ರನ್ನ ಕೂಡ ಕಾಪಾಡಿ ಅಂತ ಹೇಳಿದಾಗ ನಾವು ಮೊದಲು ಅದನ್ನು ಮಾಡೋಕ್ಕೆ ಹೋಗಲಿಲ್ಲ. ಆಗಲ್ಲ, ನಮಗೆ ಬರೀ ರಸ್ತೆಯಲ್ಲಿರೋನ ಮಾತ್ರ ತಗೋತಾ ಇರೋದು ಅಂತ ತಿಳಿಸಿದ್ದೋ. ಅವ್ರು ಹೇಳಿದ್ರು, ನಾವು ಅದು ಕಳೆದ ಒಂದು ವಾರ ಆದಮೇಲೆ ನೋಡಿದಾಗ ಅದೇ ಒಂದು ವ್ಯಕ್ತಿ ಡೆಸ್ಟಿಟ್ಯೂಟ್ ಆಗಿ ನೋಡಿದಾಗ ಮನೆಯಲ್ಲಿರೋರ್ನು ಇಲ್ಲಾಂದರೆ ರಸ್ತೆ ಬದಿಯಲ್ಲಿರೋರು ಎಲ್ಲೆಲ್ಲಿ ಮಾನಸಿಕವಾಗಿ ತೊಂದರೆ ಆಗ್ತಾ ಇರ್ತಾರೆ ಅವ್ರನ್ನೆಲ್ಲ ಕಾಪಾಡಬೇಕು ಅಂತೇಳಿ ಒಂದು ಸಂಸ್ಥೆನ ಶುರು ಮಾಡಿ 1.5 ವರ್ಷದಿಂದ ನಡೆಸ್ಕೊಂಡು ಬಂದಿದ್ದೀವಿ. ಈ ಸಂಸ್ಥೆಯನ್ನ ಸ್ವಂತ ಹಣದಿಂದ ನಡೆಸಲಾಗ್ತಿದೆ. ಇಲ್ಲಿ ಈಗಾಗಲೇ 90ಕ್ಕೂ ಹೆಚ್ಚು ಜನರನ್ನ ಗುಣಮುಖರನ್ನಾಗಿಸಲಾಗಿದೆ. ಈಗ ಇರೋ 27 ಜನ ರೋಗಿಗಳನ್ನ ನೋಡ್ಕೊಳ್ಳೋದಕ್ಕೆ 4 ಜನ ಸ್ಟಾಫ್ ನರ್ಸ್ ಹಾಗೂ 15 ಮಂದಿ ವರ್ಕರ್ಸ್ ಇದ್ದಾರೆ. ಪೇಷಂಟ್ಸ್ ಇದ್ದಾರೆ. ಇದರಲ್ಲಿ 8 ಜನ ರಸ್ತೆ ಬದಿಯಿಂದ ಕರ್ಕೊಂಡು ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ 16 ಜನರು ನಮ್ಮ ಫ್ಯಾಮಿಲಿ ಪೇಷಂಟ್ಸ್ ಇದ್ದಾರೆ. ಇದರೊಂದಿಗೆ 4 ಸ್ಟಾಫ್ ನರ್ಸ್ಗಳು, ಜೊತೆಗೆ ಹೆಲ್ತ್ ಕೇರ್ ವರ್ಕರ್ಸ್ ಆಗಿ 3 ಜನರಿದ್ದಾರೆ. ಇವರಿಗೆ ನಾವು ಶಿಫ್ಟ್ ವೈಸಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಏನೇನು ಬೇಕು ಸೀನಿಯರ್ ಡಾಕ್ಟರ್ ರಾಜಗೋಪಾಲ್ ಅವರ ಸಲಹೆ ಮೂಲಕ ಅವರಿಗೆ ಚಿಕಿತ್ಸೆಯನ್ನು ನೀಡ್ತೀವಿ. ಯಾರಿಂದಲೂ ಹಣ ಪಡೆಯದೆ ತನ್ನ ಸ್ವಂತ ಹಣದಲ್ಲಿ ನಡೀತಿರೋ ಈ ಸಂಸ್ಥೆಯ ಸೇವೆ ನಿಜಕ್ಕೂ ಶ್ಲಾಘನೀಯ. ಮಾನಸಿಕ ಅಸ್ವಸ್ಥರನ್ನೇನೋ ಟ್ರೀಟ್ ಮಾಡ್ತಾರೆ, ಆದ್ರೆ ಅಸ್ವಸ್ಥರನ್ನ ಇವರು ಗುರುತಿಸೋದು ಹೇಗೆ? ಆಸ್ಪತ್ರೆಯಲ್ಲಿ ಅವರನ್ನ ಹೇಗೆಲ್ಲ ನೋಡ್ಕೊಳ್ಳಲಾಗುತ್ತೆ? ಬನ್ನಿ ನೋಡೋಣ. ಬೀದಿ ಬದಿಲಿ
ಅರೆ ಹುಚ್ಚರಾಗಿ ಅರೆ ನಗ್ನರಾಗಿ ಅಲೆದಾಡೋರ ಬಗ್ಗೆ ಸ್ಥಳೀಯರಿಂದ ಮಾಹಿತಿ ಪಡೆಯಲಾಗುತ್ತೆ. ಪೊಲೀಸರ ಅನುಮತಿ ಪಡೆದು ಅವರನ್ನ ವಿಕೆ ಆಸ್ಪತ್ರೆಗೆ ಕರೆದುಕೊಂಡು ಬರಲಾಗುತ್ತೆ. ಮೊದಲು ಪ್ರಥಮ ಚಿಕಿತ್ಸೆ, ಬಳಿಕ ಸ್ನಾನ, ತಿಂಡಿ, ಊಟ, ಉಪಚಾರ. ನಂತರ ದೈಹಿಕ ಹಾಗೂ ಮಾನಸಿಕ ತಪಾಸಣೆ. ಇದೆಲ್ಲ ಆದ ಮೇಲೆ ಪೇಷಂಟ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ ನಿರ್ಧರಿಸಿ ಚಿಕಿತ್ಸೆ ಆರಂಭವಾಗುತ್ತೆ. ನಮ್ಮ ವಿಕೆಆರ್ ಆಸ್ಪತ್ರೆಯಲ್ಲಿ ಈ ರಸ್ತೆ ಬದಿಯಲ್ಲಿ ಕಂಡುಬರುವಂಥ ನಿರಾಶ್ರಿತ ಮಾನಸಿಕ ಅಸ್ವಸ್ಥರನ್ನು ನಾವು ನೋಡಿದ್ದೇನೆ. ಅವ್ರನ್ನ ಫಸ್ಟು ನೋಡಿದ ತಕ್ಷಣ ಅಟ್ ಪ್ರೆಸೆಂಟು ನಮ್ಮ ಆ್ಯಂಬುಲೆನ್ಸಿಂದನೇ, ನಮ್ಮ ಸಂಸ್ಥೆ ಆ್ಯಂಬುಲೆನ್ಸಿಂದ ಮಾಡಿಕೊಂಡು ಅಲ್ಲಿಂದ ಹೇಗಿರ್ತಾರೆ ಹಾಗೆ ನಾವು ಅವ್ರನ್ನ ರೆಸ್ಕ್ಯೂ ಮಾಡ್ಕೋತೀವಿ. ರೆಸ್ಕ್ಯೂ ಮಾಡಿಕೊಂಡು ಬಂದ ತಕ್ಷಣ ನಾವು ಆಸ್ಪತ್ರೆಗೆ ಕರ್ಕೊಂಡ್ಬಂದ ತಕ್ಷಣ ಅವ್ರಿಗೆ ಪ್ರಥಮ ಚಿಕಿತ್ಸೆ ಕೊಡ್ತೀವಿ ನಾವು. ಪ್ರಥಮ ಚಿಕಿತ್ಸೆ ಅಂತಂದರೆ ಅವ್ರದ್ದು ಬ್ಲಡ್ದು ಇದಿರ್ಬೋದು, ಆಮೇಲೆ ಅವ್ರಿಗೆ ಏನಾದರೂ ಡ್ಯಾಮೇಜ್ ಆಗಿರೋ ಬಾಡಿಲಿ ಏನಾದರೂ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಚೆಕಪ್ ಮಾಡಿಸಿ ಅವ್ರಿಗೆ ಫಸ್ಟ್ ಏಡ್ ಮಾಡಿಸಿ ಅವ್ರಿಗೆ ನಾವು ಫಸ್ಟು ಸ್ನಾನ ಮಾಡಿಸಿ ಎಲ್ಲ ಫಸ್ಟು ಕ್ಯೂರ್ ಮಾಡ್ತೀವಿ. ಬೆಳಿಗ್ಗೆ 6ರಿಂದಲೇ ಪೇಷಂಟ್ಗೆ ಚಿಕಿತ್ಸೆ ನೀಡಲಾಗುತ್ತೆ. ಆತನ ಸೇವಾ ಕಾರ್ಯ ಕೂಡ ಇಲ್ಲಿನ ಪ್ರತಿಯೊಬ್ಬರು ತುಂಬಾ ಮುತುವರ್ಜಿಯಿಂದ ಮಾಡ್ತಾರೆ. ಬೆಳಗ್ಗೆ ಅಂತ ಹೇಳಿದ್ರೆ 6:15 ಎದ್ದೇಳಿಸ್ತೀವಿ ಸರ್. ಅಂತ ಹೇಳಿದ್ರೆ ಅವ್ರು ಮೆಡಿಕೇಶನ್ ಮೇಲೆ ಇರೋದ್ರಿಂದ ಮಲ್ಕೊಂಡಿರ್ತಾರೆ, ನಾವು ಎದ್ದೇಳಿಸ್ಬೇಕು ಅವ್ರನ್ನ. ಕೆಲವರು ಅಂದರೆ ಹೇಳ್ತಾರೆ, ಕೆಲವರು ಎದ್ದೇಳೋದಿಲ್ಲ. ನಾವು ಅವ್ರಿಗೆ ಸ್ವಲ್ಪ ಅಂತ ಹೇಳಿದ್ರೆ ತುಂಬ ಅವ್ರ ಕೋಪ ಬರೋ ರೀತಿನೂ ನಾವು ನಡ್ಕೋಬಾರ್ದು, ತುಂಬ ಸ್ಮೂತಾಗಿ ಅವ್ರನ್ನ ಹ್ಯಾಂಡಲ್ ಮಾಡಬೇಕು. ಆವಾಗ ಎದ್ದೇಳ್ತಾರೆ. ಎದ್ದು ಫಸ್ಟ್ ಅವ್ರಿಗೆ ಅಂತ ಹೇಳಿದ್ರೆ ಬ್ರಷ್ ಮಾಡಿಸ್ತೀವಿ ಸರ್. ಪೇಸ್ಟ್ ಹಾಕಿ ಅವ್ರಿಗೆ ಫಸ್ಟ್ ಬ್ರಷ್ ಮಾಡಿಸಿ ನಂತರ ಅವ್ರಿಗೆ ಸ್ನಾನ ಇಲ್ಲ ಆದಮೇಲೆ ಟೀ ಕೊಡ್ತೀವಿ. ಅವ್ರಿಗೆ ಟೀ ಆದ ತಕ್ಷಣನೇ ನಂತರ ಅವ್ರಿಗೆ ಯೋಗ ಎಲ್ಲ ಇರುತ್ತೆ. ಸಮಾಜವೇ ದೂರ ಮಾಡಿದವರನ್ನ ಈ ಟ್ರಸ್ಟ್ ಕರೆದುಕೊಂಡು ಬಂದು ಸೂಕ್ತ ಚಿಕಿತ್ಸೆ ನೀಡಿ ಸೇವೆ ಮಾಡ್ತಿರೋದು ಸರ್ಕಾರಗಳು ಮಾಡಲಾಗದ ಕೆಲಸ ಅಂದ್ರೆ ತಪ್ಪಾಗಲಾರದು. ನಿಜಕ್ಕೂ ಮಾನಸಿಕ ಅಸ್ವಸ್ಥರನ್ನ ಇಲ್ಲಿ ಫುಲ್ ಟ್ರೀಟ್ ಮಾಡಲಾಗುತ್ತಾ? ಸಾಮಾನ್ಯರನ್ನಾಗಿಸಲಾಗುತ್ತಾ? ಎಸ್, ಇದಕ್ಕೆ ಮಾನಸಿಕ ಅಸ್ವಸ್ಥನೊಬ್ಬನ ತಾಯಿಯೇ ಸಾಕ್ಷಿ ನುಡಿತಾರೆ. ಇಲ್ಲಿ ಪೇಷಂಟ್ಗಳಿಗೆ ತಮ್ಮ ಬಂಧುಗಳಿಗಿಂತ ಹೆಚ್ಚಾಗಿ ನೋಡಿಕೊಳ್ಳಲಾಗುತ್ತೆ. ಸಿಸಿಟಿವಿ ಕ್ಯಾಮೆರಾಗಳ ಮೂಲಕ ಅವರ ಚಲನವಲನ ವೀಕ್ಷಿಸಿ ಚಿಕಿತ್ಸೆಯ ಪರಿಣಾಮಗಳನ್ನು ಗುರುತಿಸಲಾಗುತ್ತೆ. ಅದಕ್ಕೆ ಅನುಗುಣವಾಗಿ ಟ್ರೀಟ್ಮೆಂಟ್ ನೀಡಲಾಗುತ್ತೆ. ಈಗ ನಮ್ಮ ಸಂಸ್ಥೆಯಲ್ಲಿ CC ಕ್ಯಾಮ್ರಾನ ಅಳವಡಿಸಿದ್ದೀವಿ. ಇದರ ಉದ್ದೇಶ ಇಷ್ಟೇ, ಈ ಪೇಷಂಟ್ಗಳು ಬಂದಾಗ ಅವರು ಒಂದು ಬಿಹೇವಿಯರ್ ಯಾವ ಥರ ಇತ್ತು, ಬರ್ತಾ 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 ಅವ್ರ ನಡವಳಿಕೆ ಯಾವ ಥರ ಬದಲಾವಣೆ ಆಗುತ್ತೆ, ಆಮೇಲೆ ಕೊನೆಗೆ ಹೋಗುವಾಗ ಅವ್ರು ಯಾವ ಥರ ಬದಲಾವಣೆ ಆಗ್ತಾರೆ, ಅದನ್ನು ನಾವು ದಿನದ 24 ಗಂಟೆನೂ ಕೂಡ ನಾವು ನೋಡ್ತಾ ಇರ್ತೀವಿ. ಯಾಕೆ ಅಂತಂದ್ರೆ ಅದೆಲ್ಲ ನಾವು ನೋಡೋದ್ರಿಂದ ಪೇಷಂಟು ಫಸ್ಟ್ ಬಂದಾಗ ಎಷ್ಟು ಅವ್ರಿಗೆ ಇದಿತ್ತು ಅದ್ರ ಮೇಲೆ ನಾವು ಅವ್ರಿಗೆ ಔಷಧಿಯನ್ನು ಕೊಡಬೇಕಾಗುತ್ತೆ. ಮೂಲತಃ ಇದು ಅನಾಥ ಮಾನಸಿಕ ಅಸ್ವಸ್ಥರಿಗಾಗಿ ಆರಂಭವಾದ ಸಂಸ್ಥೆ. ಆದರೆ ಇಲ್ಲಿನ ಚಿಕಿತ್ಸೆ ಕಂಡು ಅನೇಕರು ತಮ್ಮವರನ್ನ ಕರೆತಂದು ಚಿಕಿತ್ಸೆ ಕೊಡಿ ಅಂತ ಒತ್ತಾಯ ಮಾಡಿದಾಗ ಇಲ್ಲಿನ ವೈದ್ಯರು ಬೇಡ ಎನ್ನಲಿಲ್ಲ. ಹೀಗೆ ಬಂದವರೊಬ್ಬರು ತಮ್ಮ ಮಗನ ಚೇತರಿಕೆ ಕಂಡು ಸಂತಸಗೊಂಡಿದ್ದಾರೆ.
ಎಲ್ಲರದಲ್ಲೂ ಆ್ಯಕ್ಟಿವಿಟೀಸ್ ಇಷ್ಟೊಂದು ಇಂಪ್ರೂವ್ಮೆಂಟು ನಾನು ಎಲ್ಲೂ ಹೋದರೂ ಆಗಲಿಲ್ಲ. ಇಲ್ಲಿ ಬಂದ ಮೇಲೆ ನನ್ನ ಮಗ ಇಷ್ಟೊಂದು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿ ನನ್ನ ಮಗನನ್ನು ಮಾಡ್ತಂದು ಕೂಡ ನನಗೆ ಯೋಚನೆ ಇರಲಿಲ್ಲ. ಆದರೆ ಆ ದೇವರು ಇವರು ಈ ಸಂಸ್ಥೆಯಲ್ಲಿ ಬಂದು ನನ್ನ ಮಗನ ಇಷ್ಟೊಂದು ಮಾಡಿದ್ದಕ್ಕೆ ಈ ಒಂದು ಸಂಸ್ಥೆಯವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲೋದಿಲ್ಲ. ಇಲ್ಲಿ ಚಿಕಿತ್ಸೆ ಪಡೆದು ಗುಣಮುಖನಾಗ್ತಿರೋ ರೋಗಿಯೇ ತನ್ನ ಬಗ್ಗೆ ಹೇಳ್ತಾನೆ ಕೇಳಿ. ನಂಜನಗೂಡು ಇದೆ ಸರ್, ನನಗೆ ಲೂಸ್ ಮೋಷನ್ ಕಷ್ಟ ಆಗಿದೆ. ಅದರಿಂದಾಗಿ ನಮ್ಮಮ್ಮ ಎಲ್ಲ ಆಸ್ಪತ್ರೆ ತೋರಿಸಿದ್ದಾರೆ. ಅದರಿಂದಾಗಿ ನಾನು ಇಲ್ಲಿ ಬಂದಿದ್ದೀನಿ. ನಮ್ಮ ಈ ಕೇರಳ ಕರ್ಕೊಂಡು ಹೋಗಿದ್ದು ಅಲ್ಲಿ ಸರಿಯಾಗಿಲ್ಲ. ಮತ್ತು ನಮ್ಮಮ್ಮ ಎಲ್ಲ ಕರ್ಕೊಂಡು ಹೋಗಿದ್ದು ಅಲ್ಲೂ ಸರಿಯಾಗಿಲ್ಲ. ನಾನು ಆಟ ಮತ್ತು ಕಬಡ್ಡಿ ಎಲ್ಲ ಆಟ ಆಡ್ತೇನೆ. B.Com ಓದಿದ್ದೀನಿ. ದೀಪಕಿಟ್ಟಿ. ಈ ಸಂಸ್ಥೆ ಈವರೆಗೆ ಸರ್ಕಾರದ ಸಹಾಯ ಕೇಳಿಲ್ಲ. ಸದ್ಯ ಸಂಸ್ಥೆ ತನ್ನದೇ ಹಣದಲ್ಲಿ ಸೇವೆ ನೀಡುತ್ತಿದೆ. ಆದರೆ ಈ ಸಂಸ್ಥೆ ಇನ್ನಷ್ಟು ಅಭಿವೃದ್ಧಿಗೊಂಡು ಅಗತ್ಯವಿದ್ದಲ್ಲೆಲ್ಲ ವಿಸ್ತಾರಗೊಳ್ಳೋಕೆ ಎಲ್ಲರ ಸಹಕಾರ ಬೇಕಿದೆ. ರವಿ ಪಾಂಡವಪುರ, ಸುವರ್ಣ ನ್ಯೂಸ್ 24/7 ಮೈಸೂರು. ನಿಜಕ್ಕೂ ವಿ ಕೇರ್ ಸಂಸ್ಥೆ ಹೆಸರಿಗೆ ತಕ್ಕಂತೆ ಕಾರ್ಯನಿರ್ವಹಿಸುತ್ತಿದೆ. ಅನಾಥ ಮಾನಸಿಕ ಅಸ್ವಸ್ಥರ ಬದುಕಿನ ದಾರಿದೀಪವಾಗಿದೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.